ಎಸ್ ಅಂತೀರಾ? ಒಂದು ಅಂತೀರಾ? ಅಟೆನ್ಷನ್ ಕೊಡ್ರಿ. The heavenly blessings of His Holiness Padma Bhushana Parama Pujya Jagadguru Shri 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 Dr. Balagangadhar Nath Mahaswamiji. By seeking the eternal blessings of His Holiness Pratasmaraniya Srimad Niranjana Pranavasvarupi Parama Pujya Shri 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 Dr. Nirmalanandanath Mahaswamiji, and by seeking the divine blessings of His Holiness Shri Shri Shambhanath Swamiji. Today we are celebrating 78th birth anniversary of Shri Shri Dr. Balagangadhar Nath Mahaswamiji. Parama Pujya Dr. Balagangadhar Nath Mahaswamiji was not only a saint but also he made remarkable social welfare, and he dreamt of development of the downtrodden, gave more importance to grow number of trees, imparting the best education to the rural students. This is the day to mark Swamiji's great service to the humankind. First and foremost, let me call upon our BGS Public School students to
to invoke the prayer. ರಂಗಜಟಾಧರ ಗೌರಿ ಶಂಕರ ಗಿರಿಜಾ ಮಧುರಮಣ ರಂಗಜಟಾಧರ ಗೌರಿ ಶಂಕರ ಗಿರಿಜಾ ಮಧುರಮಣ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ ವಂದಿವಾಹನ ನಾಗಭೂಷಣ ನಿರುಪಮ ಗುಣಸದನ ವಂದಿವಾಹನ ನಾಗಭೂಷಣ ನಿರುಪಮ ಗುಣಸದನ ನಟನ ಮನೋಹರ ನೀಲಕಂಠ ಶಿವ ನಟನ ಮನೋಹರ ನೀಲಕಂಠ ಶಿವ ನೀರಜದಳ ನಯನ ನೀರಜದಳ ನಯನ ರಂಗಜಟಾಧರ ಗೌರಿ ಶಂಕರ ಗಿರಿಜಾ ಮಧುರಮಣ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ ಪಾಹಿ ಪರಾತ್ಪರ ಪಾಹಿ ಕೃಪಾಕರ ಪರ ಶಿವ ಸಾಂಬ ಶಿವ ಪಾಹಿ ಪರಾತ್ಪರ ಪಾಹಿ ಕೃಪಾಕರ ಪರ ಶಿವ ಸಾಂಬ ಶಿವ ಜಯ ಪರಮೇಶ್ವರ ಜಯ ಜಗದೀಶ್ವರ ಜಯ ಪರಮೇಶ್ವರ ಜಯ ಜಗದೀಶ್ವರ ತೋರಿಸು ನೀ ಕರುಣಾ ತೋರಿಸು ನೀ ಕರುಣಾ ರಂಗಜಟಾಧರ ಗೌರಿ ಶಂಕರ ಗಿರಿಜಾ ಮಧುರಮಣ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ ಶಿಷ್ಟ ಶುಭಂಕರ ದುಷ್ಟ ಭಯಂಕರ ಸರ್ವಾಂಗರ ಜನ ಸಾಂಬ ಶಿವ ಶಿಷ್ಟ ಶುಭಂಕರ ದುಷ್ಟ ಭಯಂಕರ ಸರ್ವಾಂಗರ ಜನ ಸಾಂಬ ಶಿವ ಪರಮ ಕೃಪಾಳು ದೀನ ದಯಾಳು ಪರಮ ಕೃಪಾಳು ದೀನ ದಯಾಳು ಸುರಮುನಿನುತ ಚರಣ ಸುರಮುನಿನುತ ಚರಣ ರಂಗಜಟಾಧರ ಗೌರಿ ಶಂಕರ ಗಿರಿಜಾ ಮಧುರಮಣ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿವಾಹನ ನಾಗಭೂಷಣ ನಿರುಪಮ ಗುಣಸದನ ನಂದಿವಾಹನ ನಾಗಭೂಷಣ ನಿರುಪಮ ಗುಣಸದನ ನಟನ ಮನೋಹರ ನೀಲಕಂಠ ಶಿವ ನಟನ ಮನೋಹರ ನೀಲಕಂಠ ಶಿವ ನೀರಜದಳ ನಯನ ನೀರಜದಳ ನಯನ ರಂಗಜಟಾಧರ ಗೌರಿ ಶಂಕರ ಗಿರಿಜಾ ಮಧುರಮಣ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ ಮಂಗಳ ಶುಭ ಚರಣ ಮಂಗಳ ಶುಭ ಚರಣ Thank you, dear students, for your devotional invocation. Now I would like to request our BJ school students to sing bhajan. ಜೈ ಶ್ರೀ ಗುರುದೇವ್. ಈ ದಿವಸ ನಾವೆಲ್ಲರೂ ಕೂಡ
ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ನಿಮಗೆ ಗೊತ್ತಿದೆ. ನಾಡು ಕಂಡ ಶ್ರೇಷ್ಠ ಸಂತರಲ್ಲಿ ಒಬ್ಬರಾದಂಥ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 78ನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಅವರ ದಿವ್ಯ ಸ್ಮರಣೆಯೊಂದಿಗೆ 72ನೇ ಪೀಠಾಧ್ಯಕ್ಷರಾಗಿರುವ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳನ್ನು ಬೇಡುತ್ತಾ ಹಾಗೂ ಅವರ ಪಾದ ಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಹಾಸನ ಹಾಗೂ ಕೊಡಗು ಜಿಲ್ಲೆಯ ಶಾಖಾ ಮಠದ ಕಾರ್ಯದರ್ಶಿಗಳಾಗಿರುವ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಪ್ರಾಚಾರ್ಯ ಮಿತ್ರರೇ ಹಾಗೂ ವಿವಿಧ ಕಾಲೇಜುಗಳ ಪ್ರಾಧ್ಯಾಪಕ ಮಿತ್ರರೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಮಹಾಸ್ವಾಮೀಜಿಯವರ 78ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ನಾವು ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಎನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದು. ಆದರೆ ಸ್ವಾಮೀಜಿಯವರ ಒಂದು ಆದೇಶದಂತೆ ಮತ್ತು ನಮ್ಮ ಪ್ರಾಂಶುಪಾಲರ ಆಶಯದಂತೆ ಈ ಸಂಸ್ಥೆಯ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವುದು ಬಹಳ ಉತ್ತಮ ಎನ್ನುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇಂದು ನಾವು ಸ್ವಾಮೀಜಿಯವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನಿಮ್ಮೆಲ್ಲರನ್ನ ಸ್ವಾಗತಿಸುವಂಥ ಒಂದು ಭಾಗ್ಯ ನನ್ನದಾಗಿದೆ. ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಮಂಜುನಾಥ್ ಅವರನ್ನು ನಿಮ್ಮಗಳ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ನಿಕಟಪೂರ್ವ ಪ್ರಾಂಶುಪಾಲರು ಹಾಗೂ ರಾಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ವರವರನ್ನು ನಾನು ನಿಮ್ಮಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ITI ಕಾಲೇಜಿನ ಸನ್ಮಿತ್ರರು ಹಾಗೂ ಪ್ರಾಚಾರ್ಯರಾಗಿರುವಂತಹ ಶಂಕರೇಗೌಡರನ್ನು ನಾನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ನಾಗರಾಜರವರನ್ನು ನಾನು ನಿಮ್ಮಗಳ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಹಾಗೆ ನಮ್ಮ BGS ಆಂಗ್ಲ ಮಾಧ್ಯಮ ಶಾಲೆಯ ಮತ್ತು ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರಾಗಿರ್ತಕ್ಕಂಥ ಕುಮಾರ್ ಅವರನ್ನು ನಿಮ್ಮಗಳ ಪರವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆ BGS ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಅವರು ಈ ದಿವಸ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ತುಂಬ ಸ್ವಾಗತಿಸ್ತೇನೆ. ಹಾಗೆ ವಿವಿಧ ಕಾಲೇಜುಗಳ ಪ್ರಾಧ್ಯಾಪಕ ಮಿತ್ರರು, ಉಪನ್ಯಾಸಕ ಮಿತ್ರರು, ಅಧ್ಯಾಪಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ನೀವು ಸೇರಿದ್ದೀರ. ನಿಮ್ಮೆಲ್ಲರೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವಿವಿಧ ಶಾಲೆಗಳ ವಿದ್ಯಾರ್ಥಿ ಪುಟಾಣಿಗಳು, ವಿದ್ಯಾರ್ಥಿ ಮಿತ್ರರು ಹಾಗೂ ನಮ್ಮ BEd ಕಾಲೇಜಿನ ವಿದ್ಯಾರ್ಥಿಗಳು, ITI ಕಾಲೇಜಿನ ವಿದ್ಯಾರ್ಥಿಗಳು, BGS ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಬೋಧಕೇತರ ವರ್ಗದ ಮಿತ್ರರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಾ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಡೆಸ್ಕೊಡ್ಬೇಕಾಗಿ ಅವರನ್ನು ಕೇಳ್ಕೊಳ್ತಾ ಮತ್ತೊಮ್ಮೆ ಸ್ವಾಮೀಜಿಯವರ 78ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir, for welcoming the gathering. And a warm welcome to Sri Lakshmikant sir to this program on behalf of all the gathering. Lead kindly light, ಕತ್ತಲಿನಿಂದ ಬೆಳಕಿನೆಡೆಗೆ. By proclaiming these words, I would like to request
the president of this program and all the dignitaries to inaugurate the program by offering the flowers and light the lamp. Thank you, dignitaries. Let us have the hope that light of knowledge be spread all over and ignorance be vanished. Thank you, everyone. Let me call upon our BGS Public School students to present the bhajan.
ಚಂಚನಗಿರಿಯ ಮಹಾಗುರು ಬಾಲಗಂಗಾಧರನಾಥ ಗುರು ನೀನೇ ಜಗದ ಗುರು ನೀನೇ ಯುಗದ ಗುರು ನೀನೇ ಜಗದ ಗುರು ನೀನೇ ಯುಗದ ಗುರು ತಾಯಿ ತಂದೆ ನೀವೇ ಶ್ರೀ ಗುರುವೇ ಬಂಧು ಬಳಗ ನೀವೇ ಓಂ ಗುರುವೇ ತಾಯಿ ತಂದೆ ನೀವೇ ಶ್ರೀ ಗುರುವೇ ಬಂಧು ಬಳಗ ನೀವೇ ಓಂ ಗುರುವೇ ಓಂ ಗುರು ಶ್ರೀ ಗುರು ಮಹಾಗುರು ಓಂ ಗುರು ಸದ್ಗುರು ಮಹಾಗುರು ಓಂ ಗುರು ಶ್ರೀ ಗುರು ಮಹಾಗುರು ಓಂ ಗುರು ಸದ್ಗುರು ಮಹಾಗುರು ಚುಂಚನಗಿರಿಯ ಮಹಾಗುರು ಬಾಲಗಂಗಾಧರನಾಥ ಗುರು ಚುಂಚನಗಿರಿಯ ಮಹಾಗುರು ಬಾಲಗಂಗಾಧರನಾಥ ಗುರು ಬಾಲಗಂಗಾಧರನಾಥ ಗುರು ಬಾಲಗಂಗಾಧರನಾಥ ಗುರು Thank you, sir. Thank you, students, for presenting the bhajans. Now I will request Shri Dr. Manjunath sir, the principal of Shri Adi Chanchanagiri Prathama Darajya College, Chandrayapatna, to address the gathering and the function. जय श्री गुरुदेव। गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। ಮೊದಲಿಗೆ ಶ್ರೀಮಠದ ಅಧಿದೇವತೆಗಳಿಗೆ ನಮಿಸುತ್ತಾ ಪ್ರಾತಸ್ಮರಣೀಯ ಯುಗಯೋಗಿ ತ್ರಿವಿಧ ದಾಸೋಹಿ ಭೈರವೈಕ್ಯ ಪದ್ಮಭೂಷಣ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ಮನಸ ನಮಿಸುತ್ತಾ ಶ್ರೀಮಠದ 72ನೇ ಪೀಠಾಧ್ಯಕ್ಷರು ಪರಮ ಪೂಜ್ಯರೂ ಆಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಿಸುತ್ತಾ ನಮ್ಮ ಈ ಶಿಕ್ಷಣ ಸಂಸ್ಥೆಯ ಪೋಷಕರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಮತ್ತು ಕೊಡಗು ಜಿಲ್ಲೆ ಇದರ ಕಾರ್ಯದರ್ಶಿಗಳೂ ಆಗಿರುವ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಶಿಕ್ಷಣ ಸಂಸ್ಥೆಗಳ ಪ್ರಾಚಾರ್ಯರೇ ಗಣ್ಯರೇ ನಮ್ಮ ಶಿಕ್ಷಣ ಸಂಸ್ಥೆಗಳ ಬೋಧಕೇತರ ವರ್ಗದವರೇ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ ಈ ದಿನ ಸುಂದರವಾದ ಕಾರ್ಯಕ್ರಮ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 78ನೇ ಜನ್ಮದಿನದ ಪ್ರಯುಕ್ತ ಅವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುವ ಪುಣ್ಯ ನಮ್ಮದಾಗಿದೆ. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಯುಗಯೋಗಿ ತ್ರಿವಿಧ ದಾಸೋಹದ ಹರಿಕಾರ ಸಂತ ಶ್ರೇಷ್ಠ ಹಸಿರು ಕ್ರಾಂತಿಯ ಹರಿಕಾರ ಎಂಬೆಲ್ಲ ಬಿರುದುಗಳನ್ನ ಪಡೆದವರು ನಮ್ಮ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿ ಜನಮಾನಸದಲ್ಲಿ ದೇವರಾಗಿ ಅಜರಾಮರವಾಗಿ ಉಳಿದಿರುವ ಕೆಲವು ವ್ಯಕ್ತಿಗಳನ್ನ ನಾವು ಕಾಣಬಹುದು. ಅಂತಹ ವ್ಯಕ್ತಿಗಳಲ್ಲಿ ನಮ್ಮ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಒಬ್ಬರಾಗಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 71ನೇ ಪೀಠಾಧಿಪತಿಯಾಗಿ ಕ್ಷೇತ್ರದ ಜಗದ್ಗುರುವಾಗಿ ಗದ್ದುಗೆ ಏರಿದ ಕ್ಷಣದಿಂದ ಕೊನೆಯ ಕ್ಷಣದವರೆಗೂ ಹಗಲು ರಾತ್ರಿ ಎನ್ನದೆ ಇಡೀ ಬದುಕನ್ನೇ ಶ್ರೀಮಠದ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಮೀಸಲಿಟ್ಟವರು. ತಮ್ಮ ಬಾಳನ್ನೇ ಚಂದನದಂತೆ ತೇಯ್ದ ಮಹಾಮಹಿಮರು ನಮ್ಮ ಮಹಾಗುರುಗಳು.
ಪೂಜ್ಯರು ರಾಮನಗರ ಜಿಲ್ಲೆ ಬಿಡದಿ ಸಮೀಪದಲ್ಲಿರುವಂತಹ ಬಾನಂದೂರಿನಲ್ಲಿ 1945 ಜನವರಿ 18ರಂದು ಶ್ರೀಯುತ ಚಿಕ್ಕಲಿಂಗೇಗೌಡ ಶ್ರೀಮತಿ ಬೋರಮ್ಮನವರ ಮಗನಾಗಿ ಜನಿಸ್ತಾರೆ. ಇವರ ಪೂರ್ವಾಶ್ರಮದ ಹೆಸರು ಗಂಗಾಧರಯ್ಯ. 1974ರಲ್ಲಿ ಶ್ರೀಮಠದ 71ನೇ ಪೀಠಾಧಿಪತಿಗಳಾಗಿ ಸಿದ್ಧ ಸಿಂಹಾಸನವನ್ನ ಏರ್ತಾರೆ. ಈ ಗಳಿಗೆ ಏನಿದೆ ಅದನ್ನ ಅಮೃತ ಗಳಿಗೆ ಅಂತ ಹೇಳ್ಬೋದು. ಜೊತೆಗೆ ಶ್ರೀಮಠವನ್ನ ಹೊಸ ಮನ್ವಂತರಕ್ಕೆ ನಾಂದಿ ಆಡಿದ ಕ್ಷಣ ಅಂತ ಕೂಡ ಕರಿಬಹುದು. ಪೂಜ್ಯ ಗುರುಗಳು ಶ್ರೀಮಠದ ಪೀಠಾಧ್ಯಕ್ಷರಾದ ಮೇಲೆ ಶ್ರೀ ಆದಿಚುಂಚನಗಿರಿ ಅನ್ನುವಂಥದ್ದು ಆ ಕ್ಷೇತ್ರ ಕೇವಲ ಕಲ್ಲು ಬೆಟ್ಟ ಕೂಡಿದ ಬೆಟ್ಟವಾಗಿತ್ತು. ಕಲ್ಲು ಬಂಡೆಗಳಿಂದ ಕೂಡಿದ ಬೆಟ್ಟ ಆಗಿತ್ತು. ಅದನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ಶ್ರೇಯಸ್ಸು ಮಹಾಗುರುಗಳದ್ದು. ನಾನು 1993-94ನೇ ಇಸ್ವಿಯಲ್ಲಿ ಶ್ರೀಮಠದಲ್ಲಿ ಓದುತ್ತಿದ್ದ ಸಂದರ್ಭದಲ್ಲಿ ನೋಡಿದಾಗೂ ಕೂಡ ಕೇವಲ ಕಲ್ಲು ಬಂಡೆಗಳಿಂದ ತುಂಬಿದ ಬೆಟ್ಟ ಆಗಿತ್ತದು. ಅಂತಹ ಬೆಟ್ಟವನ್ನ ಚಿನ್ನದ ಗಿರಿಯನ್ನಾಗಿ ಬದಲಾವಣೆ ಮಾಡಿದ ಕೀರ್ತಿ, ಅಭಿವೃದ್ಧಿ ಸಾಧಿಸಿದ ಕೀರ್ತಿ ಮಹಾಗುರುಗಳದು ಆಗಿರುವಂಥದ್ದು. ರಾಮಾಯಣದಲ್ಲಿ ಬರುತ್ತೆ ಒಂದು ಕತೆ. ತನ್ನ ನಿಜ ಸ್ವರೂಪವನ್ನ ಪಡೆಯೋದಕ್ಕೆ ಶ್ರೀರಾಮನ ಪಾದಸ್ಪರ್ಶಕ್ಕಾಗಿ 100 ವರ್ಷಗಳ ಕಾಲ ಅಹಲ್ಯೆಯಂತೆ ಚುಂಚನಗಿರಿಯೂ ಕೂಡ ಪರಮ ಪೂಜ್ಯ ಗುರುಗಳ ಬರುವಿಕೆಗಾಗಿ ಕಾಯ್ದುಕೊಂಡಿತ್ತು. ಶ್ರೀಮಠಕ್ಕೆ 1500 ವರ್ಷಗಳ ಇತಿಹಾಸ ಇದೆ. ಅಂತ ಇತಿಹಾಸದಲ್ಲಿ 70 ಮಂದಿ ಜಗದ್ಗುರುಗಳನ್ನ ಕಂಡಿದ್ರೂ ಕೂಡ ಶ್ರೀ ಕ್ಷೇತ್ರ ಜಡರೂಪದಲ್ಲೇ ಇತ್ತು. ಅಂತಹ ಶ್ರೀ ಕ್ಷೇತ್ರ ಬದಲಾವಣೆ ಕಂಡಿದ್ದು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಕೃಪಾ ಕಟಾಕ್ಷದಿಂದ ಅಂತ ಹೇಳ್ಬೋದು. ಶ್ರೀರಾಮನ ಪಾದಸ್ಪರ್ಶದಿಂದ ಅಹಲ್ಯೆ ಕಲ್ಲಿನ ರೂಪವನ್ನ ತೊರೆದು ತನ್ನ ನಿಜ ಸ್ವರೂಪವನ್ನ ಬದಲಾವಣೆ ಮಾಡಿಕೊಂಡಂತೆ ಶ್ರೀ ಕ್ಷೇತ್ರ ಕೂಡ ನವ ಚೈತನ್ಯವನ್ನ ಪಡ್ಕೊಳ್ತು ಅಂತ ಹೇಳ್ಬೋದು. ಪ್ರತಿನಿತ್ಯ ಸೂರ್ಯ ಹುಟ್ಟಿದಾಗ ಇಡೀ ಜಗತ್ತಿನಲ್ಲಿ ಆವರಿಸಿಕೊಂಡಿರುವ ಅಂಧಕಾರ ದೂರ ಆಗುತ್ತೆ. ಅದೇ ರೀತಿ ಜ್ಞಾನ ಸೂರ್ಯ ಅಂತ ಕರೆಸ್ಕೊಳ್ತಾ ಇದ್ದ ಪರಮ ಪೂಜ್ಯರು ಈ ಪೀಠಾಧಿಪತಿಯಾಗಿ ಪ್ರವೇಶ ಮಾಡಿದ ನಂತರದಲ್ಲಿ ಶ್ರೀ ಕ್ಷೇತ್ರ ಬದಲಾವಣೆ ಕಾಣ್ತು. ಜೊತೆಗೆ ಕೋಟ್ಯಾಂತರ ಭಕ್ತರಲ್ಲೂ ಕೂಡ ಚೈತನ್ಯವನ್ನ ತುಂಬಿತು ಅಂತ ಹೇಳ್ಬೋದು. ಈ ಮಾತು ಅತಿಶಯೋಕ್ತಿ ಅಲ್ಲ. ಪರಮ ಪೂಜ್ಯ ಗುರುಗಳು ಶ್ರೀಮಠದ ಸೇವಾ ಕ್ಷೇತ್ರವನ್ನ ಪ್ರವೇಶ ಮಾಡಿದ ನಂತರ ಮೊದಲಿಗೆ ಮಾಡಿದ ಪ್ರಮುಖವಾದ ಕಾರ್ಯ ಅಂತ ಹೇಳಿದ್ರೆ ಕರ್ಮದ ಬದುಕಿಗೆ ಧಾರ್ಮಿಕತೆಯ ಲೇಪನವನ್ನ ಕೊಟ್ಟಿದ್ದು. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಕರ್ಮವನ್ನ ಮಾಡ್ತಾನೆ. ಕೇವಲ ಕರ್ಮವನ್ನ ಮಾತ್ರ ಮಾಡ್ತಾನೆ. ಅದು ಕೇವಲ ಕರ್ಮವಾಗಿ ಉಳಿದ್ರೆ ಅದಕ್ಕೆ ಪ್ರಯೋಜನ ಇರಲ್ಲ ಅನ್ನುವಂಥದ್ದು ಮಹಾಗುರುಗಳ ಆಸೆ ಆಗಿತ್ತು. ಆ ಕರ್ಮಕ್ಕೆ ಜ್ಞಾನ ಮತ್ತು ಭಕ್ತಿಯ ಲೇಪನವನ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೇವಲ ಕರ್ಮ ಮಾತ್ರ ಮಾಡಿದ್ರೆ ನಮ್ಗೆ ಈ ಭೌತಿಕ ಜಗತ್ನಲ್ಲಿ ನಾವು ಅಂಟ್ಕೊಂಡು ಬಿಡ್ತೀವಿ. ನಮ್ಗೆಲ್ಲ ಗೊತ್ತಿದೆ, ಊಟ ಮಾಡುವಾಗ ಮುದ್ದೆ ತಿನ್ಬೇಕಾದ್ರೆ ಸಾರನ್ನ ಹಚ್ಕೊಳ್ಬೇಕು. ಮುದ್ದೆ ತುತ್ತಿಗೆ ಹಚ್ಕೊಳ್ದೇ ಇದ್ರೆ ಗಂಟಲಲ್ಲಿ ಅಂಟ್ಕೊಳ್ಳುತ್ತದು. ಹಾಗೆ ಹಲಸಿನ ಹಣ್ಣನ್ನ ಬಿಡಿಸ್ಕೊಂಡು ತಿನ್ಬೇಕಾದ್ರೆ ಆ ಹಲಸಿನ ಹಣ್ಣಿನ ಜೊತೆಲೆ ಅಂಟು ಕೂಡ ಇರುತ್ತೆ. ಆ ಅಂಟನ್ನ ಬಿಡಿಸ್ಕೊಳ್ಬೇಕಂತ ಹೇಳಿದ್ರೆ ಕೈಗೆ ಎಣ್ಣೆಯನ್ನ ಹಚ್ಕೊಳ್ಬೇಕು. ಈ ಎರಡು ಮುದ್ದೆಯನ್ನ ಊಟ ಮಾಡ್ಬೇಕಾದ್ರೆ ಆ ಮುದ್ದೆಗೆ ಸಾರನ್ನ ಹಚ್ಕೊಳ್ಳುವಂಥದ್ದು. ಹಲಸಿನ ಹಣ್ಣು ಸಿಹಿಯಾಗಿರುತ್ತೆ. ಆ ಸಿಹಿಯನ್ನ ಬಾಯಿಗೆ ಇಡ್ಬೇಕಂತ ಹೇಳಿದ್ರೆ ಕೈಗೆ ಎಣ್ಣೆಯ ಲೇಪನವನ್ನ ಕೂಡ ಮಾಡ್ಕೊಂಡಿರ್ಬೇಕು. ಹಾಗೇನೆ ಮನುಷ್ಯನ ಬದುಕಿನ ಪರಿಪೂರ್ಣತೆ ಬದುಕಿಗೆ ಕರ್ಮವನ್ನ ಮಾಡಿದ್ರೆ ಸಾಕಾಗಲ್ಲ. ಮುದ್ದೆಯನ್ನ ಸೇವನೆ ಮಾಡ್ಬೇಕಂದ್ರೆ ಸಾರು ಹೇಗೆ ಮುಖ್ಯವೋ, ಹಲಸಿನ ತೊಳೆಯನ್ನ ಬಿಡಿಸ್ಕೊಂಡು ಸೇವನೆ ಮಾಡ್ಬೇಕಂದ್ರೆ ಎಣ್ಣೆ ಎಷ್ಟು ಮುಖ್ಯವೋ, ಹಾಗೆಯೇ ನಾವು ಮಾಡುವ ಕರ್ಮಕ್ಕೆ ಭಕ್ತಿಯ ಲೇಪನ ಇರಬೇಕು, ಧರ್ಮದ ಲೇಪನ ಇರಬೇಕು, ಜ್ಞಾನದ ಲೇಪನ ಇರಬೇಕಾಗತ್ತೆ. ಇಂತಹ ಭಕ್ತಿಯ ಧರ್ಮದ ಕರ್ಮದಿಂದ
ಜ್ಞಾನವನ್ನು ಪಡೆದವ್ರಿಗೆ ಮಾತ್ರ ಮುಕ್ತಿ ಸಿಗುತ್ತೆ ಅಂತ ನಂಬಿದಂಥವರು ನಮ್ಮ ಮಹಾಗುರುಗಳು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನನಗೆ ಸದೃಢವಾಗಿರುವ ದೇಶಕ್ಕಾಗಿ ದುಡಿಯುವಂತಹ 100 ಮಂದಿಯನ್ನ ಕೊಡಿ, ನಾನು ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಈ ಮಾತನ್ನ ಅಂತರ್ಗತ ಮಾಡ್ಕೊಂಡಿದ್ದಂತ ಪೂಜ್ಯರು ಅದನ್ನ ಕಾರ್ಯರೂಪಕ್ಕೆ ಇಳಿಸಿರೋದನ್ನ ಕಾಣ್ಬೋದು. ಜನರ ಏಳಿಗೆಗಾಗಿ ತಾವು ಎಷ್ಟು ಸಾಧಿಸಿದ್ರೂ ಕಡಿಮೆಯೇ ಅಂತ ಅನ್ಕೊಂಡಿದ್ರು. ಜನರ ಸಮಸ್ಯೆಗಳಿಗಾಗಿ ತಾವು ಸದಾಕಾಲ ಸೇವೆಯನ್ನು ಕೂಡ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ನಿಸ್ವಾರ್ಥ ಮನೋಭಾವನೆಯ ಸನ್ಯಾಸಿ ಪಡೆಯನ್ನ, ಯತಿಗಳ ಪಡೆಯನ್ನೇ ಕಟ್ಟಿದ್ರು ಅನ್ನುವಂಥದ್ದು. ಅವರಿಗೆಲ್ಲ ಜನಸೇವೆಯೇ ಜನಾರ್ದನ ಸೇವೆ ಅಂತ ಮನೋಭಾವನೆಯನ್ನ ತುಂಬಿದ್ರು ಅನ್ನುವಂಥದ್ದು. ಅದಕ್ಕಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಶಾಖಾ ಮಠಗಳನ್ನ ತೆರೆದ್ರು. ಆ ಶಾಖಾ ಮಠಗಳಿಗೆ ನೇಮಕಗೊಂಡ ಪ್ರತಿಯೊಬ್ಬ ಯತಿ ಕೂಡ ಆಯಾ ಜಿಲ್ಲೆಯ ಜನರ ಬದುಕನ್ನ ತಮ್ಮ ಬದುಕನ್ನಾಗಿ ಸ್ವೀಕರಿಸಿ ಜನರ ಏಳಿಗೆಗಾಗಿ ಸೇವಾ ನಿರತ ಮನೋಭಾವನೆ ಇಟ್ಕೊಂಡಿರೋದನ್ನ ಕಾಣ್ಬೋದು. ಅದೇ ರೀತಿ ಅಂತಹ ಯತಿಗಳಲ್ಲಿ ಪೂಜ್ಯರು ಶಂಭುನಾಥ ಸ್ವಾಮೀಜಿಯವರು ಕೂಡ ಒಬ್ರು. ಜನರ ಸಮಸ್ಯೆಗಳನ್ನ ಅರಿತು ಅದಕ್ಕೆ ಪರಿಹಾರ ಮಾರ್ಗೋಪಾಯಗಳನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಾಖಾ ಮಠಗಳ ಎಲ್ಲಾ ಯತಿಗಳು ಕೂಡ ಶ್ರೀಮಠದ ಆಧಾರ ಸ್ತಂಭಗಳಂತೆ ನಿಂತು ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಅವಿರತ ಹಗಲು ರಾತ್ರಿ ಎನ್ನದ ಸೇವೆ ಯಾವ ಮಟ್ಟಿಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಅವರು ಉಲ್ಲೇಖ ಮಾಡ್ತಾರೆ. ಒಂದ್ಸರಿ ಭಕ್ತರೊಬ್ರು ಇವ್ರನ್ನ ಗುರುಜಿ ಅವರನ್ನ ಕೇಳ್ತಾರಂತೆ, ಸ್ವಾಮೀಜಿ ನೀವು ಹಗಲು ರಾತ್ರಿ ನಿಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಹೀಗೆ ಸಮಾಜಕ್ಕಾಗಿ ದುಡಿತಾ ಇದ್ದೀರಲ್ಲ, ನಿಮ್ಮ ಆರೋಗ್ಯ ಮೇಲೆ ಏನಾದ್ರು ಇದು ದುಷ್ಪರಿಣಾಮ ಬೀರ್ಬೋದು ಅನ್ನುವ ಮಾತನ್ನ ಹೇಳ್ತಾರಂತೆ. ಆಗ ಸ್ವಾಮೀಜಿಯವರು ಅವ್ರಿಗೆ ಹೇಳ್ತಾರೆ, ನಾನು ವಿದ್ಯಾರ್ಥಿ ದೆಸೆ ಇದ್ದಾಗ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಒಂದು ಮರದ ಕೆಳಗೆ ಧ್ಯಾನ ಮಾಡ್ತಾ ಕುಳಿತುಕೊಂಡಿದ್ದೆ. ಆಗ ನನ್ನ ಸಮೀಪವೇ ನನ್ನ ಭುಜಕ್ಕೆ ತಾಗಿದಂತೆ ಒಂದು ರಂಬೆ ಒಂದು ಕೆಳಗೆ ಬಿದ್ದ್ಬಿಟ್ಟು ಅಂತ. ಆ ಕ್ಷಣದಲ್ಲಿ ಆ ರಂಬೆ ಪಕ್ಕಕ್ಕೆ ಏನಾದ್ರು ಬೀಳ್ದೇನೆ ಇವರ ತಲೆ ಮೇಲೆ ಬಿದ್ದಿದ್ರೆ ಅವರ ಜೀವನ ಅಲ್ಲಿಗೆ ಮುಕ್ತಾಯ ಆಗ್ತಿತ್ತು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನನಗೆ ಅವತ್ತೇ ಅನಿಸ್ತು ಈ ದೇಹದ ಮೇಲಿನ ಮೋಹ ಇರಬಾರ್ದು, ಅದನ್ನ ದೂರ ಮಾಡ್ಕೊಳ್ಬೇಕು, ಇದ್ದಷ್ಟು ಕಾಲ ದುಡಿಬೇಕು, ಸೇವೆ ಸಲ್ಲಿಸಬೇಕು ಅನ್ನುವಂಥದ್ದನ್ನ. ಆ ಕಾರಣಕ್ಕಾಗಿನೇ ಅವರು ವಿದ್ಯಾರ್ಥಿ ದೆಸೆ ಇದ್ದಾಗನೇ ದೇಹದ ಮೇಲಿನ ಮೋಹವನ್ನ ಬಿಡ್ತಾರೆ. ಇದು ಸಾಮಾನ್ಯ ಸಂಗತಿ ಏನಲ್ಲ. ಇನ್ನ ಈ ಮಾನವೀಯ ಗುಣಗಳನ್ನ ಸೇವಾ ಮನೋಭಾವದಿಂದ ದೈವತ್ವಕ್ಕೆ ಏರಿದ ಪೂಜ್ಯ ಗುರೂಜಿಯವರು ತಮ್ಮ ಭೌತಿಕ ದೇಹವನ್ನ ತ್ಯಜಿಸಿ 10 ವರ್ಷಗಳು ಕಳೆದಿದ್ದಾರೆ. ಆದ್ರೆ ಅವರು ಮಾಡಿರುವ ಸಾಧನೆಗಳು, ಸೇವಾ ಕೈಂಕರ್ಯ ಇಂದಿಗೂ ಕೂಡ ನಮ್ಮ ಕಣ್ಣು ಮುಂದಿದೆ. 1974ರಲ್ಲಿ ಅವರು ಪೀಠಾಧಿಪತಿಗಳಾಗಿದ್ದಂತಹ ಸಂದರ್ಭ. ಮೊದಲ ದಿವ್ಯ ಪಾದಾರ್ಪಣೆ ಮತ್ತು ಪ್ರವಾಸ ಮಾಡಿದ್ದು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲೇ. ಮೊಟ್ಟ ಮೊದಲ ಪ್ರವಾಸ ಅವರ ಆರಂಭ ಆಗುವಂಥದ್ದು ಚನ್ನರಾಯಪಟ್ಟಣ ತಾಲೂಕಿನಲ್ಲೇ. ಅದು ಹಿರಿಸಾವೆಯಲ್ಲಿ ಆರಂಭ ಆಗುತ್ತೆ. ಚೊಚ್ಚಲ ಪ್ರವಾಸ ಶ್ರೀಮಠದ ಅಭಿವೃದ್ಧಿಗಾಗಿ ದೇಣಿಗೆಯನ್ನ, ಕಾಣಿಕೆಯನ್ನ ಪಡ್ಕೊಳ್ಳುವಂತ ಉದ್ದೇಶ ಆಗಿತ್ತು. 1974ರಲ್ಲಿ ಹಿರಿಸಾವೆಗೆ ಮೆರವಣಿಗೆ ಹೋಗ್ತಾ ಇರಕ್ಕೆ ತುಂಬಾ ಮಳೆ. ಆ ಮಳೆಯಲ್ಲಿ ನೆಂದಂತಹ ಸ್ವಾಮೀಜಿಯವರು ಕೆಲವು ಕಾಲ ಭಕ್ತರೊಬ್ಬರ ಮನೆಯಲ್ಲಿ ವಿಶ್ರಾಂತಿ ಪಡ್ಕೊಳ್ತಾರೆ. ಆ ನಂತರ ಅವರಿಗೆ ಅನಿಸುತ್ತೆ ಇವರ ಕೈಂಕರ್ಯಕ್ಕೆ ದೇವರೇ ಆಶೀರ್ವಾದ ಮಾಡಿದರೆ ಈ ವರುಣನ ರೂಪದಲ್ಲಿ ಅಂತ ಅಂದ್ಕೊಳ್ತಾರೆ. ಆ ದಿನ ಅವರಿಗೆ ಭಕ್ತರು ಕಾಣಿಕೆಯನ್ನಾಗಿ ದೇಣಿಗೆಯಾಗಿ ನೀಡಿದ್ದು 434 ರೂಪಾಯಿ ಅಷ್ಟೇ. ಆದ್ರೆ ಅಂದಿನ ಕಾಲಕ್ಕೆ 1974ರ ಕಾಲಘಟ್ಟಕ್ಕೆ ಅದು ಶ್ರೀಮಠದ ಸೀಡ್ ಮನಿ ಆಯಿತು. ಆ ಪುಟ್ಟ ಕಾಣಿಕೆಯಿಂದ ಆರಂಭ ಮಾಡಿ ಶ್ರೀಮಠವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಿದಂತಹ ಕೀರ್ತಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ ಸಲ್ಲುತ್ತೆ. ಇನ್ನು ಸ್ವಾಮೀಜಿಯವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನ ನೋಡಿದಾದ್ರೆ, ಅವರು ಪೀಠಾಧಿಪತಿಯಾದಾಗ
ಅವರಿಗೆ ಮೊದಲು ದೇವಸ್ಥಾನ ಕಟ್ಟಬೇಕಂತ ಆಸೆ ಬರಲಿಲ್ಲ. ಅವ್ರಿಗೆ ಆಸೆ ಬಂದಿದ್ದು ಈ ನಾಡಿನ ಹಳ್ಳಿಗರ ಉದ್ಧಾರ ಆಗ್ಬೇಕು, ಮತ್ತೆ ಗ್ರಾಮೀಣ ಜನತೆ ಮೊದಲು ಅಕ್ಷರಸ್ಥರಾಗಬೇಕು ಅನ್ನುವಂತ ಆಸೆಯನ್ನ ಕನಸನ್ನ ಕಟ್ಕೊಂಡಿದ್ರು. ಆ ಕಾರಣಕ್ಕಾಗಿ ದೀನ ದಲಿತರು, ಹಿಂದುಳಿದ ವರ್ಗದವರ ಬಡವರಿಗಾಗಿ ಶಾಲಾ ಕಾಲೇಜುಗಳನ್ನ ಮೊದಲಿಗೆ ಆರಂಭ ಮಾಡ್ತಾರೆ. ಇಂದಿಗೆ ಅವು ಹತ್ತತ್ರ 500ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ವಿಶ್ವದಾದ್ಯಂತ ಪಸರಿಸಿದ್ದಾವೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಅಡಿಯಲ್ಲಿ ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ದಾರೆ. ಇದು ಮಹಾಸ್ವಾಮೀಜಿಯವರ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ. ಇನ್ನ ಹಸಿದು ಬಂದ ವ್ಯಕ್ತಿಗಳಿಗೆ ಅನ್ನ ನೀಡಬೇಕು ಅನ್ನುವ ಕಾರಣಕ್ಕಾಗಿ ಶ್ರೀಮಠದಲ್ಲಿ ಉಚಿತ ದಾಸೋಹ ಪದ್ಧತಿಯನ್ನ ಅಳವಡಿಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ಅದರ ಕೈಂಕರ್ಯ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಪ್ರತಿದಿನ ಶ್ರೀಮಠದಲ್ಲಿ ಸಾವಿರಾರು ಮಂದಿ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ. ಇನ್ನು ಅಂದಿನ ಕಾಲಕ್ಕೇನೆ ಗ್ರಾಮೀಣ ಮಟ್ಟದಲ್ಲಿ ಅತ್ಯುನ್ನತವಾದ ವೈದ್ಯಕೀಯ ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಜವರ್ನಳ್ಳಿ ಎನ್ನುವ ಒಂದು ಕುಗ್ರಾಮದಲ್ಲಿ ಉನ್ನತ ಶ್ರೇಣಿಯ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡ್ತಾರೆ. ಈ ಮೂಲಕ ಗ್ರಾಮೀಣ ಜನರ ಬದುಕಿನಲ್ಲಿ ಅವರಿಗೆ ಅನ್ನ, ಆರೋಗ್ಯ, ಶಿಕ್ಷಣ, ದಾಸೋಹಗಳಿಗೆ ಆದ್ಯತೆ ನೀಡ್ತಾರೆ. ಹೀಗೆ ಬಾಲಗಂಗಾಧರನಾಥ ಸ್ವಾಮೀಜಿ ಒಬ್ಬ ಯುಗ ಪುರುಷ, ಯುಗ ಯೋಗಿ, ದಾರ್ಶನಿಕರಾಗ್ತಾರೆ. ಸೇವಾ ಧುರೀಣರಾಗಿ ಶ್ರೀ ಗುರುವಾಗಿ ನಿಷ್ಠೆಯಿಂದ ನಿರಂತರ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ಇಷ್ಟೇ ಅಲ್ಲದೆ ಕಣ್ಣು ಕಾಣದ ಅಂಧರಿಗಾಗಿ ರಾಮನಗರ ಬಳಿ ಅಷ್ಟಕರಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಒಂದು ಅಂಧ ಮಕ್ಕಳಿಗೆ ಶಾಲೆಯನ್ನ ತೆರೀತಾರೆ. ಆ ಅಂಧ ಮಕ್ಕಳ ಅಭಿವೃದ್ಧಿಗಾಗಿ ವಸತಿಯನ್ನ ಕಲ್ಪಿಸಿಕೊಡ್ತಾರೆ, ಅವರಿಗೆ ಆಶ್ರಯ ಕೊಡ್ತಾರೆ. ಅನ್ನ, ಬಟ್ಟೆ, ಪುಸ್ತಕ, ವಿದ್ಯೆ, ಈ ರೀತಿ ಅವರ ಅಂಧ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಾಲೆಯನ್ನ ತೆರೀತಾರೆ. ಹೀಗೆ ಇನ್ನ ವನ ಸಂವರ್ಧನೆ ಕುರಿತಂತೆ ಸುಮಾರು ಹಸಿರು ಕ್ರಾಂತಿಯ ಹರಿಕಾರ ಅಂತ ಮಹಾಸ್ವಾಮೀಜಿ ಅವರನ್ನ ಕರೀತಾರೆ. ಯಾಕೆಂದ್ರೆ ಅಂದಿನ ಕಾಲಕ್ಕೆ 5 ಕೋಟಿಗೂ ಹೆಚ್ಚು ಗಿಡಗಳನ್ನ ನೆಡ್ತಾರೆ. ಮಳೆಗಾಲದ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ, ರಸ್ತೆ ಬದಿಗಳಲ್ಲಿ 5 ಕೋಟಿಗೂ ಹೆಚ್ಚು ಗಿಡಗಳನ್ನ ನೆಟ್ಟು ಹಸಿರು ಕ್ರಾಂತಿಯ ಹರಿಕಾರ ಅಂತ ಗುರುತಿಸಿಕೊಳ್ತಾರೆ. ಹೀಗೆ ಇವರಿಗೆ ಬಂದಿರುವ ಪ್ರಮುಖ ಪ್ರಶಸ್ತಿ ಪುರಸ್ಕಾರಗಳನ್ನ ನೋಡಿದಾಗ 1993ರಲ್ಲಿ ಚಿಕಾಗೋ ಅಮೆರಿಕ ಅಲ್ಲಿ ನಡೆದಂತಹ ವಿಶ್ವ ಧಾರ್ಮಿಕ ಶೃಂಗಸಭೆಯಲ್ಲಿ ಮಹಾಗುರುಗಳಿಗೆ ಅಭಿನವ ವಿವೇಕಾನಂದ ಅನ್ನುವ ಬಿರುದನ್ನ ಕೊಡಲಾಗುತ್ತೆ. 2004ರಲ್ಲಿ ಕರ್ನಾಟಕ ಸರ್ಕಾರ ಪರಿಸರ ರತ್ನ ಅನ್ನುವ ಪ್ರಶಸ್ತಿಯನ್ನು ಕೊಡುತ್ತೆ. 2007ರಲ್ಲಿ ಉತ್ತರ ಅಮೆರಿಕದ ಹಿಂದೂ ದೇವಾಲಯಗಳ ಮಹಾ ಒಕ್ಕೂಟ ಸನಾತನ ಧರ್ಮ ರತ್ನ ಅನ್ನುವ ಬಿರುದನ್ನು ಕೊಡುತ್ತೆ. ಭಾರತ ಸರ್ಕಾರ 2010ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಡುತ್ತೆ. ಇಷ್ಟೇ ಅಲ್ಲದೆ ಅಮೆರಿಕ, ಬೆಂಗಳೂರು, ಇಂದಿರಾ ಗಾಂಧಿ ವಿಶ್ವವಿದ್ಯಾನಿಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೊಟ್ಟಿರೋದನ್ನ ಕಾಣ್ಬೋದು. ಹೀಗೆ ಇಂತಹ ಯುಗ ಯೋಗಿಗಳು ನಮಗೆಲ್ಲ ಗುರುಗಳಾಗಿ ಮತ್ತೊಮ್ಮೆ ಮೂಡಿಬರಲಿ ಅಂತ ಕಾಲಭೈರವೇಶ್ವರನಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಜೀವಮಾನ ಸಾಧನೆ ಹಾಗೂ ಭಕ್ತಿಯ ಪ್ರಾಮುಖ್ಯತೆಯನ್ನು ತಮ್ಮೆಲ್ಲರಿಗೂ ತಿಳಿಸಿಕೊಟ್ಟ ಶ್ರೀಯುತರಿಗೆ ಧನ್ಯವಾದ. ಇದೀಗ ವೃಂದಗಾನ ನಮ್ಮ BGS ವಿದ್ಯಾರ್ಥಿ ಮಿತ್ರರಿಂದ.
ನಮೋ ನಮೋ ಜ್ವಾಲಪೀಠದಿ ಕುಳಿತ ಜಗದ್ಗುರು ಶ್ರೀ ಗುರು ಚರಣಕ್ಕೆ ನಮೋ ನಮೋ ಸದಾಚಾರ ಸಂಪನ್ನ ಸಮ್ಯಕ್ ಶ್ರೀ ಗುರು ಚರಣಕ್ಕೆ ನಮೋ ನಮೋ ಶ್ರೀ ಗುರು ಚರಣಕ್ಕೆ ನಮೋ ನಮೋ ಹೊರಳಲಿ ಧರಿಸಿದ ಗಂಗಾಧರನಾಥ ನಮೋ ನಮೋ ಚಿಂತನಶೀಲಕ್ಕೆ ನಮೋ ನಮೋ ದರ್ಶನ ಯೋಗಿಗೆ ನಮೋ 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 ನಮನ ಗುರುವಿಗಿದೋ ನಮನ ಗುರು ಒಲಿದರೆ ನಮ್ಮ ಜೀವನ ಪಾವನ ಶತ 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 ನಮನ ಶತ 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 ನಮನ ಶತ 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 ನಮನ ಶತ 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 ನಮನ ಗುರಿ ಇಲ್ಲದ ಬದುಕೆ ಬಂಧನ ಗುರು ಮುನಿದರೆ ನೀರವ ಮೌನ ಗುರಿ ಇಲ್ಲದ ಬದುಕೆ ಬಂಧನ ಗುರು ಮುನಿದರೆ ನೀರವ ಮೌನ ಗುರು ಹರಸಿದರೆ ಬಾಳಿದು ಮಾನ್ಯ ಗುರು ಹರಸಿದರೆ ಬಾಳಿದು ಮಾನ್ಯ ಗುರು ಕಟಾಕ್ಷರಿ ಸಕಲವು ಧನ್ಯ ಸಕಲವು ಧನ್ಯ ಸಕಲವು ಧನ್ಯ ಶತ 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 ನಮನ ಶತ 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 ನಮನ ಶತ 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 ನಮನ ಶತ 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 ನಮನ ಶ್ರೀ ಗುರು ಬಾಲ ಗಂಗಾಧರನಾಥರ ಸಾಹಿತ್ಯಕ್ಕೆ ಶತ ಶತ ನಮನ ಶ್ರೀ ಗುರು ಬಾಲ ಗಂಗಾಧರನಾಥರ ಸಾಹಿತ್ಯಕ್ಕೆ ಶತ ಶತ ನಮನ ಸಾಮೀಪ್ಯದಿ ನಾ ಪಡೆದಿದೆ ಪ್ರೇರಣೆ ಸಾಮೀಪ್ಯದಿ ನಾ ಪಡೆದಿದೆ ಪ್ರೇರಣೆ ಪದಕದ ಗರ್ಪಣ ತನುಮನ ನಮ್ಮ ತನುಮನ ನಮ್ಮ ತನುಮನ ಶತ 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 ನಮನ ಶತ 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 ನಮನ ಶತ 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 ನಮನ ಶತ 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 ನಮನ ಗುರುವಿಗಿದೋ ನಮನ ಗುರುವಿಗಿದೋ ನಮನ ಗುರು ಒಲಿದರೆ ನಮ್ಮ ಜೀವನ ಪಾವನ ಗುರುವಿಗಿದೋ ನಮನ ಗುರುವಿಗಿದೋ ನಮನ ಗುರು ಒಲಿದರೆ ನಮ್ಮ ಜೀವನ ಪಾವನ ಶತ 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 ನಮನ ಶತ 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 ನಮನ ಶತ 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 ನಮನ ಶತ 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 ನಮನ ಶ್ರೀ ಕ್ಷೇತ್ರದ ಎಲ್ಲ ಅಧಿದೇವತೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಯುಗಯೋಗಿ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅವರ ಚರಣ ಕಮಲಗಳಿಗೆ ಮನಸಾರೆ ನಮಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರು ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಮತ್ತು ಕೊಡಗು ಅವರಿಗೂ ಸಹ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ 78ನೇ BGS ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲ ವರ್ಗದವರೇ ಹಾಗೂ BGS ಸೌಹಾರ್ದ ಸಂಘದ ನಿರ್ದೇಶಕರಾದ ಸುಧಾಕರ್ ಅವರೇ, ಎಲ್ಲ ಉಪನ್ಯಾಸಕ ಶಿಕ್ಷಕರ ವರ್ಗದವರೇ, ವಿದ್ಯಾರ್ಥಿ ಮಿತ್ರರೇ, ಇವತ್ತು ಒಳ್ಳೆಯ ಸುದಿನ.
ಕಳೆದ ವರ್ಷಗಳಿಗೆ ನಾವು ಕಂಪೇರ್ ಮಾಡಿದಾಗ ಇವತ್ತು ಭಾಳ ವಿಜೃಂಭಣೆಯಿಂದ ಸರಳವಾಗಿ ಪರಮ ಪೂಜ್ಯರ ಒಂದು ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲೂ ಸಹ ಇಂದು ಚೆನ್ನಾಗಿ ಆಚರಣೆ ಮಾಡ್ತಾ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಪ್ರಾಂಶುಪಾಲರಾದ ಮಂಜುನಾಥ್ ಅವರು ನಿಮಗೆ ಸಾಕಷ್ಟು ಮಾಹಿತಿಯನ್ನು, ಶ್ರೀ ಗುರುಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 1974ರಲ್ಲಿ 71ನೇ ಪೀಠಾಧಿಪತಿಯಾಗಿ ಬಂದಂಥ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಇವತ್ತು ವಿಶ್ವಾದ್ಯಂತ ಎಲ್ಲ ಜನರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವನ್ನು ನೋಡುವ ರೀತಿ ಆಗಿದೆ ಅಂದರೆ ಅದಕ್ಕೆ ಶ್ರೀ ಗುರುಗಳೇ ಕಾರಣ ಇಷ್ಟೇ. ಅವರು ಶ್ರೀ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಬರೀ ಕಲ್ಲು ಬಂಡೆಗಳು, ಗಿಡ ಮರಗಳು ಮಾತ್ರ ಬೆಳ್ಕೊಂಡಿದ್ದು ಇವತ್ತು ಚಿನ್ನದ ಗರಿಯಾಗಿದೆ. ದೇಶ ವಿದೇಶಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ನಮ್ಮ ಮಠ ವಿಸ್ತಾರವಾಗಿ ಬೆಳೆದು ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅಂತಕ್ಕಂಥದ್ದು ಒಂದು ಎಮ್ಮರವಾಗಿ ಬೆಳೆದು ನಿಂತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯಾಗಿದೆ. ಮಹಾಗುರುಗಳನ್ನು ನಾನು ಕಳೆದ ಸುಮಾರು 20 ವರ್ಷಗಳಿಂದ ಭಾಳ ಹತ್ತಿರದಿಂದ ಅವರ ಪಾದ ಸ್ಪರ್ಶವನ್ನು ಮಾಡಿ ಅವರ ಒಂದು ಆಶೀರ್ವಾದಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ನನಗೆ ಭಾಳ ತುಂಬ ಹೃದಯ ಸಂತೋಷವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಗುರುಗಳೇ ಹಲವಾರು ಕಾರ್ಯಕ್ರಮಗಳಲ್ಲಿ, ಸಂದರ್ಭಗಳಲ್ಲಿ ಹೇಳಿರ್ತಕ್ಕಂಥ ಒಂದು 2-3 ಘಟನೆಗಳು, ಪ್ರಸ್ತುತ ಘಟನೆಗಳನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಲೇಬೇಕು ಅನ್ನುತ್ತೆ ಈ ಸಂದರ್ಭದಲ್ಲಿ. ಏನಪ್ಪ ಅಂತ ಒಂದು 2 ಘಟನೆ ಅಂದರೆ, ಒಂದು ಸಾರಿ ಪರಮ ಪೂಜ್ಯರು ಚಿಕ್ಕಬಳ್ಳಾಪುರದಿಂದ ಚಿಕ್ಕಮಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ. ಅವರು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಅವರ ಜೊತೆಯಲ್ಲಿ ನಮ್ಮ ಆದಿಚುಂಚನಗಿರಿ ಪತ್ರಿಕೆ ಸಂಪಾದಕರಾದಂಥ VN ಗೌಡರವರು ಅವ್ರ ಜೊತೆ ಇರ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಶಾಂತಿ ಗ್ರಾಮದ ಹತ್ರ ಅವರು ಕಾರು ಹೋಗ್ತಾ ಇರುತ್ತೆ. ಆ ಕಾರು ಹೋಗ್ತಾ ಇರಬೇಕಾದ್ರೆ ಗುರುಗಳು ಆ ಸಂಪಾದಕರಿಗೆ ಹೇಳ್ತಾರೆ, ಆ ಕಿಟಕಿಯಿಂದ ಹೊರಗಡೆ ನೋಡು, ಒಂದು ಮುದುಕಿ ಬರ್ತಾ ಇದೆ, ಆ ಮುದುಕಿ ತಲೆ ಮೇಲೆ ಒಂದು ಮಂಕ್ರಿಯಲ್ಲಿ ಏನೋ ತುಂಬಿಕೊಂಡು ಬರ್ತಾ ಇದೆ, ಹೋಗ್ಬಿಟ್ಟು ವಿಚಾರಿಸ್ಕೊಬಾ ಅಂತ ಹೇಳ್ತಾರೆ ಗುರುಗಳು. ಆಗ VN ಗೌಡ ಅವರು ಕಾರನ್ನ ಇಳಿದುಬಿಟ್ಟು ಆ ಮುದುಕಿ ಹತ್ರ ಹೋಗ್ಬಿಟ್ಟು ನೋಡ್ತಾರೆ, ಏನು ತರ್ತಾ ಇರೋದು ಅಂತ ಕೇಳ್ತಾರೆ. ಆವಾಗ ಅವರು ಆ ಮಂಕ್ರಿ ತುಂಬ ಮೂಲಂಗಿಯನ್ನು ತುಂಬಿಕೊಂಡು ಮಾರಾಟ ಮಾಡ್ಲಿಕ್ಕೆ ಹೋಗ್ತಾ ಇರುತ್ತೆ. ಮೂಲಂಗಿ ಅಂತ ಎಮ್ಮ ಹೇಳುತ್ತೆ. ಆ ಗೌಡ ಮತ್ತೆ ಹೋಗ್ಬಿಟ್ಟು ಮೂಲಂಗಿಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಗುರುಗಳೇ ಅಂತ ಹೇಳ್ತಾರೆ. ಸರಿ, ಹೋಗ್ಬಿಟ್ಟು ಎಷ್ಟಕ್ಕೆ ಮಾರ್ತಾರೆ ಕೇಳ್ಕೊಬಾ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಪುನಃ ಹೋಗ್ಬಿಟ್ಟು ಅವರು ಆ ಎಮ್ಮನ್ನು ಕೇಳ್ತಾರೆ. ಆ ಎಮ್ಮ ಹೇಳುತ್ತೆ, ಏನು ಈ ಮಂಕ್ರಿಲಿ ಮೂಲಂಗಿ ಇದೆ, ಅಷ್ಟನ್ನು ತಗೊಂಡ್ರೆ 200 ರೂಪಾಯಿಗಳನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತೀವಿ. ಆಗ ಮತ್ತೆ ಅವರು ಸ್ವಾಮೀಜಿಯರ ಹತ್ರ ಹೋಗ್ಬಿಟ್ಟು ಹೇಳಿದಾಗ ಅವರ ಕೈಗೆ 500 ರೂಗಳನ್ನು ಕೊಟ್ಬಿಟ್ಟು ಅಷ್ಟು ಮೂಲಂಗಿನ ಕೊಂಡ್ಕೊಬಾ ಅಂತ ಹೇಳ್ತಾರೆ. ಆಗ 500 ರೂಪಾಯಿನ ತಗೊಂಡು ಹೋಗ್ಬಿಟ್ಟು ಆ ಎಮ್ಮನಿಗೆ ಕೊಟ್ಟು ಆ ಮೂಲಂಗಿಯನ್ನು ಪರ್ಚೇಸ್ ಮಾಡ್ಕೊತಾರೆ ಅವರು. ಆಗ ಎಮ್ಮ ಕೇಳಿದಾಗ ಆ 200 ರೂಪಾಯಿನ ಪಡ್ಕೊಂಡು 300 ರೂಪಾಯಿ ಕೊಡಲಿಕ್ಕೆ ನನಗೆ ಚೇಂಜ್ ಇಲ್ಲ, ದಯವಿಟ್ಟು ನೀವೇ ಚೇಂಜ್ ಕೊಡಿ ಅಂತ ಹೇಳ್ತಾರೆ. ಆವಾಗ VN ಗೌಡ ಅವರು ಹೇಳ್ತಾರೆ ಆ ಮುದುಕಿಗೆ, ಇದು 500 ರೂಪಾಯಿ ಕೊಟ್ಟಿರೋದು ಬೇರೆ ಯಾರು ಅಲ್ಲಮ್ಮ, ಆದಿಚುಂಚನಗಿರಿ ಶ್ರೀಗಳು ನಿಮಗೆ ಕೊಟ್ಟಿದ್ದಾರೆ, ನೀನೇ ಇಟ್ಕೊಬಿಟ್ಟು ನೀನು ತಗೊಂಡೋಗಿ ಮತ್ತೆ ಚೇಂಜ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆಗ ಎಮ್ಮ ಆದಿಚುಂಚನಗಿರಿ ಶ್ರೀಗಳು ಅಂತ ಕೇಳಿದ ತಕ್ಷಣವೇ ಆ ಎಮ್ಮ ಮಂಕ್ರಿಯನ್ನು ಅಲ್ಲೇ ಇಟ್ಬಿಟ್ಟು ಕಾರ್ ಹತ್ರ ಓಡಿ ಬಂದು ಆ ಡೋರನ್ನು ತೆಗೆದು, ನಮ್ಮ ಮನೆಯ ಕುಲದೇವ್ರನ್ನ ನಾನು ನಿಮ್ಮನ್ನು ನೋಡಿದಾಗ ಆಗ್ತಾಯಿದೆ, ಇದು ನನಗೆ ಭಾಳ ಖುಷಿ ಆಗ್ತಾಯಿದೆ, ನನಗೆ ಯಾವುದೇ ರೀತಿ ದುಡ್ಡು ಬೇಡಿ, ಇದು ನನ್ನ ಆದಿಚುಂಚನ ಮಠಕ್ಕೆ ನನ್ನ ಕಾಣಿಕೆ ಅಂತ ಹೇಳಿ ಮತ್ತೆ ಆ 500 ರೂಗಳನ್ನು ವಾಪಸ್ಸನ್ನು ಕೊಟ್ಟು ಆ ಪೂಜ್ಯರ ಒಂದು ಆಶೀರ್ವಾದನ ಪಡ್ಕೊಂಡು ಆ ಎಮ್ಮ ವಾಪಸ್ ಬರುತ್ತೆ. ಗುರುಗಳು ಆ ಎಲ್ಲ ಮೂಲಕ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಭಾವನೆ ನಮ್ಮ ಗುರುಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಮತ್ತೊಂದು ಘಟನೆ ಏನಪ್ಪ ಅಂದರೆ, ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ಒಂದು ಹೆಬ್ಬಾಗ್ಲಿದೆ. ನೀವು ಕ್ಷೇತ್ರಕ್ಕೆ ವಿಸಿಟ್ ಕೊಟ್ಟಾಗ ಒಂದು ಹೆಬ್ಬಾಗ್ಲಿದೆ. ಆ ಹೆಬ್ಬಾಗ್ಲು ಈವಾಗ ಕಟ್ಟಿರ್ತಕ್ಕಂಥದ್ದು. ಆ ಹೆಬ್ಬಾಗ್ಲನ್ನ ಕಟ್ಟಲಿಕ್ಕೆ ಒಂದು ಹೆಬ್ಬಾಗ್ಲನ್ನು ಮಾಡಬೇಕು ಈ ಕ್ಷೇತ್ರದಲ್ಲಿ ರೀತಿಯಲ್ಲಿ ಕೇರ್ಪೇಟೆ ತಾಲೂಕು. ಆ ಕೇರ್ಪೇಟೆ ತಾಲೂಕಿನ ಎಲ್ಲ ಜನತೆ ಆ ಹೆಬ್ಬಾಗ್ಲನ್ನ ಕಟ್ಟಿಸ್ಕೊಡ್ತೀನೋ ಅಂತ ಹೇಳಿ ಒಮ್ಮತ್ತಿಂದ ಹೇಳ್ತಾರೆ. ಆಗ ಕೆಲವು ಮುಖಂಡರು ಏನು ಮಾಡ್ತಾರೆ, ಪೂಜ್ಯರ ಹತ್ರ ಹೋಗ್ಬಿಟ್ಟು ನೀವು ನಮ್ಮ ತಾಲೂಕಿಗೆ ಬಂದು ನಮ್ಮ ತಾಲೂಕಿಗೆ ವಿಸಿಟನ್ನು ಕೊಟ್ಟು, ನಾವು ಹಲವಾರು ಮುಖಂಡರುಗಳನ್ನು ತಮ್ಮ ಪಾದ ಪೂಜೆಯನ್ನು ಇಟ್ಕೊಂಡಿದ್ದೀವಿ ತಮ್ಮ ಮನೆಗಳಲ್ಲಿ, ದಯವಿಟ್ಟು ಬರಬೇಕು ಅಂತ ಕೇಳ್ಕೋತಾರೆ. ಆಗ ಪೂಜ್ಯರು ಏನು ಮಾಡ್ತಾರೆ,
KR ಪೇಟೆ ತಾಲೂಕಿಗೆ ಎಲ್ಲ ಮನೆಗಳಿಗೆ ಪಾದಪೂಜೆ ಹೋಗಲಿಕ್ಕೆ ಹೊರಡ್ತಾರೆ. ಹೀಗೆ ಪಾದಪೂಜೆ ನಡೀತಾ ಇರಬೇಕಾದ್ರೆ ಒಬ್ಬರು ಶ್ರೀಮಂತರ ಮನೆಯಲ್ಲಿ ಪಾದಪೂಜೆ ನಡೀತಾ ಇರುತ್ತೆ. ಪೂಜ್ಯರು ಆ ಮನೆಯೊಳಗೆ ಕೂತಿರ್ತಾರೆ, ಪಾದಪೂಜೆ ನಡೀತಾ ಇರುತ್ತೆ. ಪೂಜ್ಯರು ಹಾಗೆ ಮನೆ ಎಲ್ಲವನ್ನು ಗಮನಿಸ್ತಾರೆ. ಆ ಮನೆಗಳೆಲ್ಲ ನೋಡಿದಾಗ ಶ್ರೀಮಂತಿಗೆ ಅಂತಕ್ಕಂಥದ್ದು ಆ ಮನೆಯಲ್ಲೆಲ್ಲ ವ್ಯಾಪಿಸಿರುತ್ತೆ. ಪಾದಪೂಜೆ ಮುಗಿದ್ಮೇಲೆ ಆ ಶ್ರೀಮಂತರನ್ನ ಕರೆದುಬಿಟ್ಟು ಅವ್ರ ಹೆಸರು ಎಲ್ಲೂ ಮೆನ್ಷನ್ ಮಾಡಲ್ಲ. ಅವರು ಕರೆದುಬಿಟ್ಟು ಹೇಳ್ತಾರೆ, ನೀವು ತುಂಬ ಚೆನ್ನಾಗಿದ್ದೀರ ಜೀವನದಲ್ಲಿ, ನೀವು ನಮ್ಮ ಆದಿಚುಂಚನ ಮಠದ ಹೆಬ್ಬಾಗಿಲನ್ನ ಕಟ್ಟಬೇಕು ಅಂದರೆ ನಿಮ್ಮ ಕಾಣಿಕೆ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಆಗ ಶ್ರೀಮಂತ ಹೇಳ್ತಾರೆ, ಇಲ್ಲ ಗುರುಗಳೇ, ನಾವು ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ, ಕಷ್ಟದಲ್ಲಿದ್ದೀವಿ. ಹಾಗಾಗಿ ನೀವು ಎಷ್ಟು ನಿಗದಿ ಮಾಡಿದಿರೋ ಅಷ್ಟು ಹಣವನ್ನು ಮಾತ್ರ ನನ್ನ ಕೈಲಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಇನ್ನು ಹೆಚ್ಚಿಗೆ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರು 2,000 ರೂಪಾಯಿಗಳನ್ನು ಮಾತ್ರ ಹೆಬ್ಬಾಗಿಲು ನಿರ್ಮಾಣಕ್ಕೆ ಅವರು ಕೊಡ್ತಾರೆ. ಅದಾದ ನಂತರ ಹಲವಾರು ಮನೆಗಳಲ್ಲಿ ಪಾದಪೂಜೆ ನಡೆಯುತ್ತೆ. ಪಾದಪೂಜೆ ಮುಗಿದ ಮೇಲೆ ಅವರು ಹೊರಡಬೇಕಾದ್ರೆ ಇನ್ನೇನು ಹೊರಡಬೇಕು, ಒಬ್ಬರು ಗಂಡ ಹೆಂಡತಿರಿಬ್ಬರು ಓಡಿ ಬರ್ತಾ ಇರ್ತಾರೆ. ಕಾರ್ ಹತ್ರ ಓಡಿ ಬಂದುಬಿಟ್ಟು ಸ್ವಾಮೀಜಿಯವ್ರ ಹತ್ರ ಪಾದವನ್ನು ಮುಟ್ಟಿ ಅವ್ರಿಗೆ ಹೇಳ್ತಾರೆ, ಸ್ವಾಮೀಜಿ ನೀವು ಬರ್ತೀರಿ ಅಂತ ಗೊತ್ತಿತ್ತು ನಮಗೆ, ನಾವು ಸುಮಾರು ಒಂದು 15 ದಿವಸದಿಂದ ನಾವು ಕೂಲಿ ಮಾಡಿದ್ವಿ, ಆ ಕೂಲಿ ಮಾಡಿದ ಹಣವನ್ನು ನಾವು ಇನ್ನೂ ತಗೊಂಡಿರಲಿಲ್ಲ, ನೀವು ಬರ್ತೀರಾ ಅಂತ ಅಂದ್ಬಿಟ್ಟು ನಾವು ಅವ್ರ ಹತ್ರಲ್ಲೇ ಬಿಟ್ಟಿದ್ವಿ, ಹಣವನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬರೋದ್ರೊಳಗೆ ಇಷ್ಟು ತಡವಾಗ್ಬಿಡ್ತು, ದಯಮಾಡಿ ನೀವು ನಮ್ಮ ಮನೆಗೆ ಬಂದು ನೀವು ನಮ್ಮ ಮನೆಗೆ ಪಾದಸ್ಪರ್ಶ ಮಾಡಿ ನಮಗೆ ಆಶೀರ್ವಾದವನ್ನು ಕೊಡಬೇಕು ಅಂತ ಮುದುಕಿಯರು ಗಂಡ ಹೆಂಡತಿರು ಭಾಳ ಪರಿಪರಿಯಾಗಿ ಕೇಳ್ಕೋತಾರೆ. ಆ ಸ್ವಾಮೀಜಿ ಅಕ್ಕಪಕ್ಕದಲ್ಲಿರ್ತಕ್ಕಂಥವರೆಲ್ಲ ಅವರು ಆಗಲ್ಲಮ್ಮ, ಇವಾಗೆಲ್ಲ ಟೈಮ್ ಆಗೋಗಿದೆ, ಸಂಧ್ಯಾಕಾಲ ಆಗೋಗ್ಬಿಟ್ಟಿದೆ, ಈಗ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಆಗ ಗುರುಗಳು ಏನು ಮಾಡ್ತಾರೆ, ಅವ್ರನ್ನ ಸಮಾಧಾನ ಮಾಡಿಬಿಟ್ಟು ಅವ್ರ ಮನೆಗೆ ಹೊರಡ್ತಾರೆ. ಮನೆಗೆ ಹೋದಾಗ ತುಂಬ ಗುಡಿಸಲು, ಯಾವುದೇ ಹಂಚಿಲ್ಲ ಮನೆಗೆ, ಯಾವುದೇ ಪ್ಲಾಸ್ಟಿಂಗ್ ಇಲ್ಲ, ಸಿಮೆಂಟಿಂದ ಪ್ಲಾಸ್ಟಿಂಗ್, ತುಂಬ 1-2 ಹಳೆಯ ಚೇರ್ ಮೇಲೆ ಮಾಡ್ಕೊಂಡಿರ್ತಾರೆ ಅವರು. ಮನೆಗೆ ತುಂಬ ಖುಷಿ ಆಗ್ತದೆ. ಸೊ ಮತ್ತೊಂದು ಸಂದರ್ಭ ಏನಪ್ಪ ಅಂದರೆ, ಒಂದು ಸಾರಿ ಸ್ವಾಮೀಜಿಯವರು ವಿಜಯನಗರ ಮಠದಲ್ಲಿ ಹೀಗೆ ವಾಕ್ ಮಾಡ್ತಾ ಇರ್ತಾರೆ ಹೊರಗಡೆ ಸಂಜೆ ವೇಳೆ. ಆ ಮಠದಿಂದ ಹೊರಗಡೆ ಒಬ್ಬರು ಮುದುಗಿ ಆ ಕಾಂಪೌಂಡ್ ಹೊರಗಡೆಯಿಂದ ಮಲಗಿರ್ತಾರೆ, ಅಸ್ವಸ್ಥರಾಗಿ ಬಿದ್ದಿರ್ತಾರೆ. ಸ್ವಾಮೀಜಿಯವರು ವಾಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಯಾರನ್ನ ಕರೆದುಬಿಟ್ಟು ಅವ್ರು ನೋಡು ಅವ್ರಿಗೆ ಏನಾಗಿದೆ ಅವ್ರನ್ನ ವಿಚಾರಿಸೋದು. ಅವ್ರು ಹೋಗಿ ನೋಡಿದಾಗ ಆ ಮಹಿಳೆಯನ್ನು ವಿಚಾರಿಸ್ತಾರೆ. ಆ ಮಹಿಳೆಯನ್ನು ವಿಚಾರಿಸ್ಬಿಟ್ಟು ಸ್ವಾಮೀಜಿಯವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಸ್ವಾಮೀಜಿಯವ್ರ ಹತ್ರ ಯಾಕಮ್ಮ ನೀನು ಮಲಗಿದೆಯಾ ಅಂತ ಸ್ವಾಮೀಜಿಯವ್ರು ಕೇಳಿದಾಗ ಆ ಅಮ್ಮ ಹೇಳುತ್ತೆ, ಸ್ವಾಮೀಜಿಯವರಿಗೆ ಸುಮಾರು ಒಂದು 15 ದಿವಸ ಹುಷಾರಿರಲಿಲ್ಲ, ನನ್ನ ಮಗ ಬೆಂಗಳೂರಲ್ಲಿ ಇದ್ದಾನೆ, ಹಾಗಾಗಿ ನೀನು ಬಸ್ಸಲ್ಲಿ ಬಂದುಬಿಡು, ನಾನು ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ ಹೇಳಿರ್ತಾರೆ. ನಾನು ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಆ ಬಸ್ ಕೆಟ್ಟು ಹೋಗ್ಬಿಡುತ್ತೆ. ಆ ಬಸ್ ಕೆಟ್ಟು ಹೋದಾಗ ಏನು ಮಾಡ್ತಾರೆ, ಕಂಡಕ್ಟರ್ ಡ್ರೈವರ್ಗಳು ಬೇರೆ ಬಸ್ಗೆ ಎತ್ತಿಸ್ಬಿಟ್ಟು ನನಗೆ ಕಳಿಸ್ಕೊಡ್ತಾರೆ. ನನ್ನ ಮಗ ನನ್ನನ್ನು ಅಡ್ರೆಸ್ ಇರಲಿಲ್ಲ, ಕೊನೆಗೆ ಇಲ್ಲಿ ಬಂದು ನಾನು ಅಸ್ವಸ್ಥನಾಗಿ ಊಟ ಇದೆಲ್ಲ ಮಲಗಿದ್ದೀನಿ ಅಂತ ಹೇಳಿ. ಆಗ ಸ್ವಾಮೀಜಿಯವರು ಏನು ಮಾಡ್ತಾರೆ, ಅವ್ರನ್ನ ಕರೆದುಬಿಟ್ಟು ಹೆಂಗಸನ್ನು ಹಾಸ್ಪಿಟ್ಲಿಗೆ ದಾಖಲಾತಿ ಮಾಡಿಬಿಟ್ಟು 3 ದಿವಸ ಹಾಸ್ಪಿಟ್ಲದು ಚಾರ್ಜ್ ಖರ್ಚನ್ನೆಲ್ಲ ಕೊಟ್ಬಿಟ್ಟು ಆ ಅಮ್ಮನ ಹುಷಾರು ಮಾಡಿಬಿಟ್ಟು ಮತ್ತೆ ವಾಪಸ್ಸಿಗೆ ಕಳಿಸ್ಬಿಡ್ತಾರೆ. ಸೊ ಇದು ನಮ್ಮ ಪೂಜ್ಯರ ಈ ಒಂದು ಸಾಮಾನ್ಯ ಜನರ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ, ಅಭಿಮಾನ, ಒಂದು ಕಾಳಜಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಭಾಳ ಒಂದು ಖುಷಿ ಆಗ್ತದೆ. ಸೊ ಏನೇ ಆಗಲಿ ನಾವು ಪೂಜ್ಯರ ಒಂದು 78ನೇ ಜಯಂತ್ಯೋತ್ಸವನ ಈ ಒಂದು BGS ಅಥವಾ ಆದಿಚುಂಚನಗಿರಿ ಆವರಣದಲ್ಲಿ ನಾವು ಆಚರಿಸ್ತಾ ಇರ್ತಕ್ಕಂಥ ತುಂಬ ಖುಷಿ ಆಗ್ತದೆ. ಈ ಒಂದು 78ನೇ ನಮ್ಮ ಈ ವೇದಿಕೆ, ಈ ಒಂದು ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಪ್ರೊಫೆಸರ್ ಲಕ್ಷ್ಮೀಕಾಂತ ಸರ್